ಹಲವಾರು ದಿನಗಳಿಂದ ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳಿದೆ, ಮೊಟ್ಟೆ ತಿನ್ನಬಾರದು ಅನ್ನುವಂತಹ ಚರ್ಚೆ, ಪರ ವಿರೋಧದ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಜೋರಾಗಿ ಆಗ್ತಾ ಇತ್ತು. ಜನರಲ್ ಕೂಡ ಆತಂಕ ಆಯಿತು. ಮೊಟ್ಟೆ ಪ್ರಿಯರಿಗೆ ಹಾಗಾದ್ರೆ ಶಾಕಿಂಗ್ ನ್ಯೂಸ್ ಅನ್ನ ಆಹಾರ ಸುರಕ್ಷತಾ ಇಲಾಖೆ ಕೊಟ್ಟಿದೆಯಾ ಅನ್ನೋ ಕುತೂಹಲ ಇದೆ. ಮೊಟ್ಟೆ ಸೇವನೆಯಿಂದ ಕ್ಯಾನ್ಸರ್ ಬರುತ್ತೆ ಅನ್ನುವಂತಹ ವದಂತಿಗೆ ಭಯ ಬೇಡ ಅಂತ ಇದ್ದಾರೆ ಆಹಾರ ಸುರಕ್ಷತಾ ಇಲಾಖೆಯವರು. ವೈರಲ್ ಸುದ್ದಿಯ ಬೆನ್ನಲ್ಲೇ ರಾಜ್ಯ ಆಹಾರ ಸುರಕ್ಷತಾ ಇಲಾಖೆ ಮಾಹಿತಿಯನ್ನ ಹೊರಹಾಕಿದೆ. ಕಳೆದ 6 ತಿಂಗಳ ಹಿಂದೆನೆ ನಾವು ಮೊಟ್ಟೆಯನ್ನ ಟೆಸ್ಟ್ ಮಾಡಿದ್ದೀವಿ, ಯಾವುದೇ ಕ್ಯಾನ್ಸರ್ ಕಾರಕ ಅಂಶಗಳು ಅದರಲ್ಲಿ ಪತ್ತೆ ಆಗಿಲ್ಲ ಅಂತ ವರದಿ ನಮ್ಮ ಹತ್ರ ಇದೆ ಅಂತ ಪಬ್ಲಿಕ್ ಟಿವಿಗೆ ಆಹಾರ ಸುರಕ್ಷತಾ ಇಲಾಖೆ ಕಮಿಷನರ್ ಶ್ರೀನಿವಾಸ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾಕೆ ಮೊಟ್ಟೆ ಬಗ್ಗೆ ಇಷ್ಟೊಂದು ಆತಂಕ ಜನರಲ್ಲಿ ಇತ್ತು ಅಂದರೆ, ಮೊಟ್ಟೆ ತುಂಬ ಇಂಪಾರ್ಟೆಂಟ್ ಪ್ರೋಟೀನ್ ಸೋರ್ಸು. ಈಗ ಡಯಟ್ ಕಾನ್ಷಿಯಸ್ ಇರೋರಿಗೆ ಅಥವಾ ಮಕ್ಕಳಿಗೆ ತಿನ್ನಿಸೋದಕ್ಕೆ, ಟ್ರೀಟ್ಮೆಂಟ್ನಲ್ಲಿರೋ ಪೇಷಂಟ್ಸಿಗೆ ತಿನ್ನಿಸೋದಕ್ಕೂ ಮೊಟ್ಟೆಯನ್ನು ಬಳಸ್ತಾರೆ. ಜಿಮ್ ಮಾಡೋರಂತೂ 6-7 ಮೊಟ್ಟೆಗಳನ್ನು, ಅದಕ್ಕೂ ಹೆಚ್ಚಿನ ಮೊಟ್ಟೆಗಳನ್ನು ತಿಂತಾರೆ, ಬಟ್ ಮಿನಿಮಮ್ ಅಷ್ಟು ತಿಂತಾರೆ. ಬಿಕಾಸ್ ಅದ್ಭುತವಾದಂತಹ ಪ್ರೋಟೀನ್ ಸೋರ್ಸು ಅಂತ, ಕಡಿಮೆ ಬೆಲೆಗೆ ಸಿಗುತ್ತೆ, ಈಸಿಲಿ ಆಕ್ಸೆಸಿಬಲ್ ಅಂತ ಮೊಟ್ಟೆಯಲ್ಲಿ ಕ್ಯಾನ್ಸರು ಅಂತ ಅಂದರೆ, ಕ್ಯಾನ್ಸರ್ ಬರುತ್ತೆ ಅಂದರೆ ಆತಂಕ ಅಲ್ವಾ? ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಹಾರ ಇಲಾಖೆಯ ಆಯುಕ್ತರು ಮಾತಾಡಿದ್ದಾರೆ. ಅದರ ಜೊತೆಗೆ ಸಚಿವರು ಕೂಡ ಒಂದಷ್ಟು ವಿಚಾರಗಳನ್ನು ಹೇಳ್ಕೊಂಡಿದ್ದಾರೆ. ಪಬ್ಲಿಕ್ ಟಿವಿ ಜೊತೆಗೆ ಸಚಿವ ದಿನೇಶ್ ಗುಂಡೂರಾವ್ ಮಾತಿಗೆ ಸಿಕ್ಕರು. ಈ ವಿಚಾರವನ್ನು ಅವ್ರ ಮುಂದೆ ಇಟ್ಟಾಗ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇದೊಂದು ಸೂಕ್ಷ್ಮ ವಿಚಾರ, ಜನ ಆತಂಕಗೊಳ್ಳೋದು ಬೇಡ. ರಾಜ್ಯದಲ್ಲಿ ಮೊಟ್ಟೆ ಟೆಸ್ಟ್ಗೆ ನಾವೀಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೀವಿ ಅಂತ ಕೂಡ ಸಚಿವರು ಮಾಹಿತಿಯನ್ನು ಹಂಚಿಕೊಂಡ್ರು. ಸುಳ್ಳು ವದಂತಿ ಹಬ್ಬಿಸಿದವರ ವಿರುದ್ಧ ಕೂಡ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ಕೊಟ್ಟರು. ಪಬ್ಲಿಕ್ ಟಿವಿಗೆ ಆಹಾರ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೇಳಿಕೆಯನ್ನು ಕೊಟ್ಟರು. ವೈರಲ್ ಸುದ್ದಿ ಜಸ್ಟ್ ವದಂತಿ ಅಷ್ಟೇ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಉತ್ತಮವಾಗಿ ಇದರ ಒಂದು ಪೂರ್ತಿಯಾಗಿ ಇದರ ಹಿನ್ನೆಲೆ ಏನು ಮತ್ತು ಇದು ಯಾರು ಟೆಸ್ಟ್ ಮಾಡಿದ್ದಾರೆ ಅದೆಲ್ಲ ಕೂಡ ತಿಳ್ಕೊಳ್ಬೇಕಾಗ್ತದೆ. ಮತ್ತು ವೈಜ್ಞಾನಿಕವಾಗಿ ಯಾವ ಮಟ್ಟದಲ್ಲಾಗಿದೆ ಎಲ್ಲವನ್ನು ಕೂಡ ತಿಳ್ಕೊಳ್ಬೇಕಾಗ್ತದೆ. ತಿಳ್ಕೊಂಡ ನಂತರ ನಮ್ಮ ಫುಡ್ ಡ್ರಗ್ ಕಮಿಷನರ್ ನಾನು ಹೇಳ್ತೀನಿ, ಇದ್ರ ಬಗ್ಗೆ ಎಲ್ಲ ಪೂರ್ತಿ ಮಾಹಿತಿಯನ್ನು ಪಡ್ಕೊಂಡು ಅಗತ್ಯ ಇರುವಂಥ ಏನೇನು ಅದಕ್ಕೆ ಆ ಥರ ಏನಾದರೂ ನೈಜವಾದಂಥ ಒಂದು ಅಂಶಗಳಿದ್ದರೆ ಖಂಡಿತವಾಗಿಯೂ ಆವಾಗ ನಾವು ಅದಕ್ಕೆ ಗಮನ ಕೊಡಬೇಕಾಗ್ತದೆ. ಯಾಕೆಂದರೆ ಇವತ್ತು ಕ್ಯಾನ್ಸರನ್ನು ಸೃಷ್ಟಿ ಮಾಡುವಂಥದ್ದು ಯಾವುದೇ ಇದ್ದರೆ ಅದರ ಬಗ್ಗೆ ನಾವು ಎಚ್ಚರಿಕೆಯಿಂದಲೇ ಕ್ರಮ ತಗೊಳ್ಬೇಕಾಗ್ತದೆ. ಮತ್ತು ಆ ಥರ ಕಂಡು ಬಂದರೆ ಅವಾಗ ಕಠಿಣ ಕ್ರಮ ತಗೊಳ್ಬೇಕಾಗ್ತದೆ. ಆದ್ದರಿಂದ ಇದನ್ನು ನೋಡಿಬಿಟ್ಟು ಇದರ ಹಿನ್ನೆಲೆ ಮತ್ತು ಇದರೆಲ್ಲ ಪೂರ್ತಿಯಾದಂಥ ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ಮುಂದೆ ಅಗತ್ಯ ಇದ್ದರೆ ಖಂಡಿತವಾಗಿಯೂ ಏನು ಟೆಸ್ಟ್ಗಳು ಮಾಡಬೇಕಾಗ್ತದೆ, ಪರೀಕ್ಷೆಗಳು ಮಾಡಬೇಕಾಗ್ತದೆ ಎಲ್ಲ ಖಂಡಿತ ಮಾಡಿಸೋಣ. ಈಗಲೇ ಏನಾಗ್ಬಿಡ್ತು, ಈ ಥರ ವಿಚಾರಗಳು ಒಂದೇ ಸಲ ಆತಂಕಕ್ಕೆ ಒಳಗಾಗಿ ಜನ ನೂರಾರು ಒಂಥರ ಕನ್ಫ್ಯೂಸ್ ಆಗುವಂಥದ್ದು ಕೂಡ ಬೇಡ ಅಂತ ನನಗನ್ಸುತ್ತೆ. ಪ್ರಥಮವಾಗಿ ನೈಜತೆ ಮತ್ತು ಏನಿದೆ ಅಂಶಗಳನ್ನೆಲ್ಲ ಕೂಡ ತಿಳ್ಕೊಂಡು ತದನಂತರ ನಾವು ಒಂದು ತೀರ್ಮಾನಕ್ಕೆ ಬರೋದು ಒಳ್ಳೆಯದು. ಜನ ಅನಾವಶ್ಯಕವಾಗಿ ಗಾಬರಿ ಪಡ್ತಕ್ಕಂಥದ್ದಕ್ಕೆ ಹೋಗಬಾರ್ದು ಅಂತ ನನ್ನ ಮನವಿ. ನೋಡಿ, ಅದಕ್ಕೆ ಅದು ಪೂರ್ತಿಯಾಗಿ ನಾನು ಮಾಹಿತಿ ಇಲ್ಲದೇ ಮಾತಾಡೋದು ಸರಿ ಇರೋದಿಲ್ಲ. ಯಾಕಂತ ಹೇಳಿದ್ರೆ ಇದೆಲ್ಲ ಭಾಳ ಸೂಕ್ಷ್ಮವಾದಂಥ ವಿಚಾರಗಳು. ಆ ಕಾರಣದಿಂದ ಆ ಥರ ಏನಾದರೂ ಡೀಟೇಲ್ಸ್ ಕೊಡ್ತಾರೆ. ಲೋಕೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಲೋಕೇಶ್, ಮೊಟ್ಟೆಯ ಬಗ್ಗೆ ಯಾಕೆ ಇಷ್ಟೊಂದು ಆತಂಕ, ಇದು ಯಾಕೆ ಇಷ್ಟು ದೊಡ್ಡ ಸುದ್ದಿ ಆಗುತ್ತೆ ಅಂದರೆ, ವೆಜಿಟೇರಿಯನ್ಸ್ ಆಗಿದ್ರು ಅದರಲ್ಲಿ ಕೆಲವರು ಎಗಿಟೇರಿಯನ್ಸ್ ಇರ್ತಾರೆ. ನಮ್ಮ ಆಹಾರ ಕ್ರಮದ, ಬೇರೆಯವರಂತೂ ಆಹಾರ ಕ್ರಮದ ಅವಿಭಾಜ್ಯ ಆಹಾರ ಪದಾರ್ಥ ಇದು. ಹೀಗಾಗಿ ಆತಂಕ ಇದೆ. ಆತಂಕ ದೂರ ಮಾಡೋ ಕೆಲಸನ ಆಹಾರ ಇಲಾಖೆ ಹೇಗೆ ಮಾಡ್ತಿದೆ, ಜನರಲ್ಲಿ ಜಾಗೃತಿ ಮೂಡಿಸೋ ಕೆಲಸನ ಹೇಗೆ ಮಾಡ್ತಿದ್ದಾರೆ ಅಂತ? ಮಮತಾ, ಈಗ ಆರೋಗ್ಯ ಮತ್ತು ಸುರಕ್ಷತಾ ಇಲಾಖೆಯವರು ಪ್ರಮುಖವಾಗಿ ಜನರಲ್ಲಿ ಏನೀಗ ಆತಂಕ ಸೃಷ್ಟಿಯಾಗಿದೆ, ವದಂತಿಗಳು ಸೃಷ್ಟಿಯಾಗ್ತಾ ಇದ್ದಾವೆ, ಅದನ್ನು ದೂರ ಮಾಡಲಿಕ್ಕೆ ಅಂತೇಳಿ ಒಂದಷ್ಟು ಕ್ರಮಗಳನ್ನು ಕೈಗೊಳ್ಳೋದಕ್ಕೆ, ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಈಗ ಮುಂದಾಗ್ತಾ ಇರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಮೊದಲ ಹೆಜ್ಜೆ ಅಂತಂದರೆ ಎಲ್ಲ ಬ್ರ್ಯಾಂಡ್ಗಳ ಮೊಟ್ಟೆಗಳನ್ನು ಟೆಸ್ಟ್ ಮಾಡುವಂಥದ್ದು. ಟೆಸ್ಟ್ಗೆ ಒಳಪಡಿಸಿ ವೈಜ್ಞಾನಿಕ ವರದಿ ಏನಿದೆ ಆ ವರದಿಯನ್ನು ಜನರ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತೇವೆ ಅಂತೇಳಿ ಆರೋಗ್ಯ ಸಚಿವರು ಹೇಳ್ತಾ ಇರುವಂಥದ್ದು. ಈಗಾಗಲೇ
ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ನ ಕಮಿಷನರ್ಗೆ ಸೂಚನೆಯನ್ನು ಕೊಡ್ತಾನೆ. ಅವರು ನಾಳೆ ಅಥವಾ ನಾಡಿದ್ರೆ ಒಳಗಡೆ ಟೆಸ್ಟನ್ನು ಮಾಡಲಿಕ್ಕೆ ಮುಂದಾಗ್ತಾರೆ ಅನ್ನುವಂಥದ್ದು. ಮತ್ತೊಂದು, ಜನರು ಆತಂಕಕ್ಕೆ ಒಳಗಾಗಬಾರ್ದು ಮತ್ತು ಯಾವುದೇ ರೀತಿಯ ವದಂತಿಗಳಿಗೂ ಕೂಡ ಕಿವಿಗೊಡಬಾರ್ದು ಅಂತೇಳಿ ಆಹಾರ ಸುರಕ್ಷತಾ ಇಲಾಖೆಯ ಕಮಿಷನರ್ ಅವರು ಪಬ್ಲಿಕ್ ಟಿವಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪ್ರಮುಖವಾಗಿ ಕಳೆದ 6 ತಿಂಗಳ ಹಿಂದೆ ಮೊಟ್ಟೆಗಳ ಟೆಸ್ಟನ್ನು ಮಾಡಿರುವಂಥದ್ದು. ಆ ಮೊಟ್ಟೆಗಳ ಟೆಸ್ಟಲ್ಲಿ ಲ್ಯಾಬ್ ರಿಪೋರ್ಟ್ನಲ್ಲಿ ಸೇಫ್ ಅಂತ ಹೇಳಿ ವರದಿ ಬಂದಿದೆ. ಆ ಸೇಫ್ ಅಂತ ವರದಿ ಬಂದಿರೋ ಹಿನ್ನೆಲೆಯಲ್ಲಿ ಯಾರು ಕೂಡ ಆತಂಕಕ್ಕೆ ಒಳಗಾಗಬಾರ್ದು ಅಂತ ಕೂಡ ಅವರು ಹೇಳ್ತಾ ಇದ್ದಾರೆ. ಏನೀಗ ಚರ್ಚೆ ಜಾಸ್ತಿ ಆಗ್ತಾ ಇದೆ, ಆ ನಿಟ್ಟಿನಲ್ಲಿ ಆ ಒಂದು ಉದ್ದೇಶಕ್ಕೋಸ್ಕರ ಜನರಿಗೆ ಮತ್ತೊಮ್ಮೆ ಸಾಬೀತುಪಡಿಸಬೇಕು ಅಂತೇಳಿ ಎಲ್ಲ ಬ್ರ್ಯಾಂಡ್ಗಳ ಟೆಸ್ಟನ್ನು ಮಾಡಲಿಕ್ಕೆ ಈಗ ಮುಂದಾಗ್ತಾ ಇರುವಂಥದ್ದು. ಈಗಾಗಲೇ ವದಂತಿ ಸೃಷ್ಟಿಯಾಗಿದೆಯಲ್ಲ, ಸೃಷ್ಟಿಯಾಗಿರುವಂಥ ವದಂತಿ ಕೂಡ ಸರ್ಟಿಫೈಡ್ ರಿಪೋರ್ಟ್ ಇದೆಯಾ ಅನ್ನುವಂಥ ಪ್ರಶ್ನೆ ಎದ್ದಿರುವಂಥದ್ದು. ಸರ್ಟಿಫೈಡ್ ರಿಪೋರ್ಟ್ ಇದೆಯಾ ಇಲ್ವಾ ಅನ್ನುವಂಥ ಕೂಡ ಚರ್ಚೆ ಆಗ್ತಾ ಇದೆ. ಜೊತೆಗೆ FSSAI ಅವರು ಕಂಡಕ್ಟ್ ಮಾಡಿರುವಂತಹ ರಿಪೋರ್ಟ್ ಏನಾದರೂ ಇದೆಯಾ, FSSAI ಅವರು ಕಂಡಕ್ಟ್ ಮಾಡಿರುವಂಥದ್ದೆಲ್ಲೂ ಕೂಡ ಇಲ್ಲ. ಆ ನಿಟ್ಟಿನಲ್ಲಿ ಆ ರೀತಿ ವದಂತಿ ಇದ್ರೆ ಕೇಂದ್ರ FSSAI ಅವರು ಮಾಡ್ತಾರೆ, ಮತ್ತೆ ರಾಜ್ಯ ಸುರಕ್ಷತಾ ಇಲಾಖೆ ಈಗಾಗಲೇ ರಿಪೋರ್ಟ್ ಕೈಗೆಟ್ಕೊಂಡಿದೆ. ಆರೋಗ್ಯ ಸಚಿವರು ಸೂಚನೆ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಟೆಸ್ಟ್ಗೆ ಒಳಪಡಿಸಿ ಜನರ ಆತಂಕ ದೂರ ಮಾಡಲಿಕ್ಕೆ ಈಗ ಮುಂದಾಗಿರುವಂಥದ್ದು. ಮಮತಾ, ರೈಟ್, ಧನ್ಯವಾದ ಲೋಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಒಂದು ಸಣ್ಣ ವದಂತಿ ಕಾಡ್ಗಿಚ್ಚಿನಂತೆ ಹಬ್ಬೋದಕ್ಕೆ ಬಹಳ ಟೈಮ್ ಬೇಕಾಗಲ್ಲ. ಹೀಗಾಗಿ ಜಾಗೃತಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಹಾರ ಇಲಾಖೆ ನಾವು ಆ ಕೆಲಸ ಮಾಡ್ತಿದ್ದೀವಿ ಅಂತ ಹೇಳ್ತಿದೆ.